ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ. ಪರಮ ಪವಿತ್ರವಾದ ಶುಕ್ರವಾರ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಲಕ್ಷ್ಮೀ ದೇವಿಯನ್ನು ನಾವು ಹೋಲಿಸ್ಕೊಳ್ಬೇಕಾದ್ರೆ ಶ್ರೀ ಮಹಾವಿಷ್ಣುವನ್ನು ನೆನೆಸ್ಕೊಂಡು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ನಮಗೆ ಅರಿಶಿಣ ಅಕ್ಕಿ ಇವೆರಡಿದ್ದರೆ ನೋಡಿ, ಹಾಗೆ ಇಷ್ಟಾರ್ಥಗಳು ಯಾವ ರೀತಿ ನೆರವೇರುತ್ತೆ, ಸಂಕಲ್ಪ ಅನ್ನೋದು ಎಷ್ಟು ಗಟ್ಟಿಯಾಗಿರುತ್ತೆ. ಈ ದಿನ ಯಾವ ರೀತಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು, ಇದನ್ನು ನೀವು ಕೂಡ ಮಾಡಿಕೊಂಡ್ರೆ ಯಾವ ಕಷ್ಟಗಳಿಗೆ ಇದು ನಮಗೆ ತುಂಬ ಸೂಕ್ತವಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಲ್ರಿಗೂ ಸಮಸ್ಯೆಗಳಿರುತ್ತೆ, ಬೇರೆ ಬೇರೆ ರೂಪದಲ್ಲಿರುತ್ತೆ, ಬೇರೆ ಬೇರೆ ಸಮಸ್ಯೆಗಳಾಗಿರುತ್ತೆ. ಎಲ್ರಿಗೂ ಒಂದೇ ಪರಿಹಾರ ಸೂಕ್ತವಾಗಿರೋದಿಲ್ಲ. ಆದರೆ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದಾಗ ಇದರ ರಿಸಲ್ಟು ಅನ್ನೋದು ನಮಗೆ ತಾನಾಗೆ ಗೊತ್ತಾಗ್ಬಿಡುತ್ತೆ. ಸ್ನೇಹಿತರೆ, ಶುಕ್ರವಾರ ಮುಖ್ಯವಾಗಿ ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ ಅಂದರೆ, ನಾವು ಈ ದಿನ ದೀಪಾರಾಧನೆ ಮಾಡೋದಕ್ಕಾಗಲಿಲ್ಲ, ಕೆಲಸದ ಒತ್ತಡಗಳಿಂದ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ತಪ್ಪದೇ ಪ್ರತಿನಿತ್ಯ ಸ್ನೇಹಿತರೆ ನಿಮ್ಮ ಮನೆ ಹತ್ರ ಇರುವಂಥ ತುಳಸಿ ಗಿಡಕ್ಕೆ ನೀರನ್ನು ಹಾಕಿಬಿಟ್ಟು ಹೋಗಿ. ತಾಮ್ರದ ಚೊಂಬಿಂದ ನೀವು ಕೆಲಸಕ್ಕೆ ಹೋಗಿ ಬಂದ ಮೇಲೆ ಪೂಜೆಯನ್ನು ಮಾಡ್ಕೊಳ್ಬಹುದು, ಅಥವಾ ಮಾಡ್ಕೊಳ್ಳದೇ ಇದ್ದರೂ ಕೂಡ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಅನ್ನೋದು ಸಿಗುತ್ತೆ. ಯಾಕಂದರೆ ತುಳಸಿ ದೇವಿಗೆ ನೀರು ಹಾಕಿ ಹೋಗೋದ್ರಿಂದ ನಮ್ಮ ಕೆಲಸಗಳು ಸರಾಗವಾಗಿ ಆಗುತ್ತೆ, ಎಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತೆ. ಶುಕ್ರವಾರ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ಎಷ್ಟೋ ಕೋರಿಕೆಗಳಿರುತ್ತೆ, ಒಂದೂ ಕೂಡ ನೆರವೇರಿರೋದಿಲ್ಲ. ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ನಾವು ಒಬ್ಬರೇ ಒದ್ದಾಡ್ತಾ ಇದ್ದೀವಿ, ನಮಗೆ ಪ್ರಮೋಷನ್ ಬರಬೇಕು, ಸಾಲ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸ್ಬೇಕು, ನಮ್ಮ ಸಂಬಂಧಿಕರಲ್ಲೇ ಸಾಕಷ್ಟು ಸಾಲವನ್ನು ಮಾಡಿಕೊಂಡು ಈಗ ನಾವು ಅವ್ರನ್ನ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಈ ಥರ ಎಲ್ಲವೂ ಕೂಡ ನಾವು ಒಂದು ರೀತಿಯಲ್ಲಿ ಅಂದ್ಕೊಂಡಿರ್ತೀವಿ. ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಅಕ್ಷತೆ ಅನ್ನುವಂಥದ್ದು ನಾವು ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಕೂಡ ಅಕ್ಷತೆಯನ್ನು ಇಡ್ತೀವಿ. ಅಷ್ಟೊಂದು ಒಂದು ಜಾಸ್ತಿ ಆಗುವಂಥದ್ದು, ಸಂತೋಷ ಜಾಸ್ತಿ ಆಗುವಂಥದ್ದು. ನಾವು ಏನೇ ಸೆಲೆಬ್ರೇಷನ್ ಮಾಡಬೇಕಾದ್ರೂ ಕೂಡ ಅದನ್ನು ನಿರಂತರವಾಗಿ ನಮ್ಮ ಜೀವನದಲ್ಲಿ ಇಡು ಅನ್ನೋದಕ್ಕೆ ಅಕ್ಷತೆ ನಾವು ಮುಖ್ಯವಾಗಿ ಬಳಸುವಂಥದ್ದು. ಸ್ವಲ್ಪ ನೀವು ಅಕ್ಕಿಯನ್ನು ತಗೊಂಡಿದ್ದೆ, ಇದರಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಒಂದು ಚೂರೇ ಚೂರು ತುಪ್ಪ ಇದ್ದರೆ ನೀವು ಅದನ್ನು ಮಿಕ್ಸ್ ಮಾಡಿದ್ದೆ ಅಕ್ಷತೆ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅಕ್ಷತೆಯನ್ನು ರೆಡಿ ಮಾಡಿಕೊಂಡು ಈ ಪರಿಹಾರವನ್ನು ಬಂದು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ತುಂಬ ರಹಸ್ಯವಾಗಿ ಮಾಡ್ಕೊಳ್ಳಿ, ಇಷ್ಟಾರ್ಥಗಳು ನೆರವೇರುತ್ತೆ. ತುಂಬ ಜನಕ್ಕೆ ನಾವು ಹೇಳ್ಕೊಳ್ಳೋಕೆ ಹೋದರೆ ಕೋರಿಕೆಗಳು ನೆರವೇರೋದಕ್ಕೆ ಮುಂಚೆನೇ ನಾವು ಇದನ್ನು ಹೇಳ್ಕೊಂಡ್ರೆ ಕಷ್ಟಗಳು ಮತ್ತೆ ರಿಪೀಟ್ ಬರ್ತಾನೆ ಇರುತ್ತೆ. ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ, ಚಿಕ್ಕದಾಗೆ, ನಾವೇನು ದೊಡ್ಡದಾಗಿ ಏನೂ ಮಾಡ್ತಾಯಿಲ್ಲ, ಗಮನಿಸ್ಕೊಳ್ಳಿ. ಖರ್ಚಿಪ್ಪಾಗಲ್ದಷ್ಟಿದ್ರೆ ಸಾಕಾಗುತ್ತೆ. ಇದನ್ನು ನೀವು ಇದ್ರ ಮೇಲೇ ಸ್ವಲ್ಪ ಅಕ್ಕಿ ಹಾಕಿ, ಅರಿಶಿನ ಹಾಕಿ, ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಷತೆ ರೆಡಿ ಆಗುತ್ತೆ. ಸ್ನೇಹಿತರೆ, ನೀವು ಈ ಅಕ್ಷತೆಯನ್ನು ಇಟ್ಕೊಂಡು ನಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಸೂಕ್ತವಾಗಿರುವಂಥದ್ದು ಅಂತಲೇ ಹೇಳಬಹುದು. ಇದ್ರ ಜೊತೆ ಮುಖ್ಯವಾಗಿ ನಮಗೆ ಬೇ ಲೀಫ್ ಬೇಕು, ಅಂದರೆ ಪಲಾವ್ ಎಲೆ. ಪ್ರಕೃತಿ ಮಾತೆ ತುಂಬ ಶಕ್ತಿ ಇರುವಂಥದ್ದು. ಪ್ರಕೃತಿಯಲ್ಲಿ ಯಾವುದಾದ್ರೂ ಒಂದು ಬೇಗ ಇಷ್ಟಾರ್ಥಗಳು, ಕೋರಿಕೆಗಳು, ಸಮಸ್ಯೆಗಳು ಏನೇ ಇರಬಹುದು ಅದನ್ನು ತೀರಿಸುವಂಥ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಬೇ ಲೀಫ್ಗೆ. ಅದಕ್ಕೋಸ್ಕರನೇ ಬೇ ಲೀಫನ್ನು ನಾವು ಪರಿಹಾರಕ್ಕೆ ತಗೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ, ಕಷ್ಟಗಳು ದೂರ ಆಗುತ್ತೆ. ಇದನ್ನು ನೀವು ತಗೊಳ್ಳಿ, ಒಂದು ಎಲೆ ಚೆನ್ನಾಗಿರುವಂಥದ್ದು. ಈ ಎಲೆಯನ್ನು ಕೈಯಲ್ಲಿ ಇಟ್ಕೊಂಡು ನಾವು ಅದ್ರ ಮೇಲೆ ಬರೆದ್ರೂ ಅಥವಾ ಪರಿಹಾರಕ್ಕೆ ತಗೊಂಡ್ರೂ ಕೂಡ ಅಷ್ಟೇ ಶಕ್ತಿದಾಯಕವಾಗಿರುವಂಥದ್ದು. ಬಟ್ಲಡಿಕೆ ಬಂದು ಗಣಪತಿಗೆ ಇಷ್ಟವಾಗುವಂಥದ್ದು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ಅಂದರೆ ಯಾವುದೇ ಕೆಲಸಗಳಲ್ಲಿ ವಿಘ್ನ ಬರದೇ ಇರಲಿ,
ನಾವು ಮಾಡುವಂಥ ಕೆಲಸಗಳು ಸರಾಗವಾಗಿ ಜರುಗಲಿ ಅನ್ನೋದಕ್ಕೆ ನಾವು ಮಾಡುವಂಥದ್ದು. ತುಂಬ ಜನ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅವ್ರಿಗೆ ತಕ್ಕನಾದಂಥ ಕೆಲಸ ಸಿಗ್ತಾ ಇರೋದಿಲ್ಲ, ಸಮಯ, ಸ್ಯಾಲ್ರಿ ಈ ಥರ ಒಂದಕ್ಕೊಂದು ಹೊಂದಾಣಿಕೆನೇ ಇರೋದಿಲ್ಲ. ಮನೆಯಲ್ಲೂ ಕೂಡ ಸಾಕಷ್ಟು ವೇರಿಯೇಷನ್ಸ್ ಇರುತ್ತೆ, ಒಬ್ಬರು ಮೈಂಡು ಒಂದೊಂದು ರೀತಿಯಲ್ಲಿರುತ್ತೆ. ತುಂಬ ಜಗಳ, ಮನಸ್ತಾಪಗಳು ಇದೆಲ್ಲವೂ ನೋಡಿ ಸಾಕಾಗಿರುತ್ತೆ. ಅಪ್ಪ ಎಲ್ಲಾದರೂ ಹೋಗೋಣ, ಇಲ್ಲಾಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಮಗೇನಾದರೂ ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ನಾವು ಸೋತೋಗ್ಬಿಡ್ತೀವಿ. ಅಂತಹ ದಿನಗಳ ಬಂದಾಗಲೂ ಕೂಡ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಚಮತ್ಕಾರ ಯಾವ ರೀತಿ ಇರುತ್ತೆ ಅಂತ. ಯಾಕಂದರೆ ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಇದೊಂದು ರಾಮಬಾಣ ಅಂತ ಹೇಳಬಹುದು. ನಮ್ಮ ಸಮಸ್ಯೆಗಳನ್ನು ಮೊದಲು ತೀರಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಇರೋದರಿಂದ ಪ್ರಕೃತಿ ಮಾತೆಯನ್ನು, ನಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ನಾವು ಕೇಳ್ಕೊಳ್ಬೇಕು. ಈ ಎಲೆ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ. ಇದನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ. ಕುಂಕುಮ ಬಂದು ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ. ಲಕ್ಷ್ಮೀದೇವಿಯನ್ನು, ಸಂಪತ್ತನ್ನು ಒಲಿಸ್ಕೊಳ್ಳೋದಕ್ಕೆ. ಯಾಕಂದರೆ ಸಂಪತ್ತು ಅನ್ನೋದಿದ್ದರೆ, ದುಡ್ಡು ಅನ್ನೋದಿದ್ದರೆ ಮನುಷ್ಯನಿಗೆ ಅರ್ಧ ಸಮಸ್ಯೆಗಳು ದೂರ ಆಗುತ್ತೆ. ಇವುಗಳನ್ನು ಹಾಕಿ ನೀವು ಚಿಕ್ಕದಾಗಿ ಒಂದು ಗಂಟನ್ನು ಕಟ್ಟಿ ಗಟ್ಟಿಯಾಗಿ ನಿಮ್ಮ ಇಷ್ಟ ದೇವರು, ಮನೆ ದೇವರು ಯಾರೇ ಆಗಿರಬಹುದು ಕೇಳ್ಕೊಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಲಕ್ಷ್ಮೀದೇವಿಯ ಫೋಟೋ ಇರುತ್ತೆ. ಈ ಫೋಟೋದ ಹಿಂದೆ ಇಡಬೇಕು ನಾವು. ಫೋಟೋ ಹಿಂದೆ ಈ ಗಂಟನ್ನು ಇಡೋದಕ್ಕೆ ಮುಂಚೆ ನಾವು ಪೂಜೆ ಮಾಡಿದರೆ, ದೀಪಾರಾಧನೆ ಮಾಡಿದರೆ ಧೂಪ ದೀಪ ತೋರಿಸಿ ನೀವು ಇದಕ್ಕೆ ಶಕ್ತಿ ತುಂಬಬೇಕು. ನಿಮ್ಮ ಸಂಕಲ್ಪವನ್ನು ಹೇಳ್ಕೊಂಡಿರಬೇಕು. ಈ ಗಂಟಿಗೆ ನಮ್ಮ ಮನೆಯಲ್ಲಿ ಈ ರೀತಿ ದುಡ್ಡು ಕಾಸಿಗೆ ಸಮಸ್ಯೆ ಇದೆ, ಮಕ್ಕಳಿಗೆ ಸಮಸ್ಯೆ ಇದೆ, ಅಥವಾ ನಮ್ಮ ಯಜಮಾನರಿಗೆ, ನಮ್ಮ ಮನೆಯಲ್ಲಿ ಏನೇ ಇರಬಹುದು ಅವುಗಳನ್ನು ಹೇಳಿಕೊಂಡು ನಾವು ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರುವಂತೆ ನೋಡು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು. ಕೇಳಿಕೊಂಡು ಈ ಗಂಟನ್ನು ನೀವು ಲಕ್ಷ್ಮೀದೇವಿ ಫೋಟೋ ಹಿಂದೆ ಇಡಬೇಕು ಸ್ನೇಹಿತರೆ. ಫೋಟೋ, ವಿಗ್ರಹ ಏನೇ ಇರಬಹುದು ಇಡಿ. ಈ ಥರ ಇದ್ದರೆ ಅಕಸ್ಮಾತು ನಿಮಗೆ ವಿಷ್ಣು ಸಮೇತ ಲಕ್ಷ್ಮೀದೇವಿ ಫೋಟೋ ಇದ್ರೂ ಕೂಡ ಆ ಫೋಟೋ ಹಿಂದೆ ಇಡಬಹುದು, ತೊಂದರೆ ಇಲ್ಲ. ಈ ಥರ ಇಟ್ಟು ನೀವು ಇದನ್ನು ಶುಕ್ರವಾರ ಮಾಡಿರ್ತೀರ, ಮತ್ತು ಒಂದು ವಾರದವರೆಗೂ ಬಿಡಬೇಕು. ನಿಮ್ಮ ನಂಬಿಕೆ ಇರಬೇಕು ಮುಖ್ಯವಾಗಿ ಸ್ನೇಹಿತರೆ. ಈ ಪರಿಹಾರ ನಾವು ಮಾಡ್ತಾಯಿದ್ದೀವಿ, ನಮಗೆ ತಪ್ಪದೇ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆ ನೆರವೇರುತ್ತೆ. ಒಂದು ವಾರ ಆದಮೇಲೆ ಇದನ್ನು ಕ್ಲೀನಾಗಿ ಗಂಟು ಸಮೇತ ತಗೊಂಡೋಗಿ ಹರಿಯುವಂಥ ನೀರು ಎಲ್ಲಾದರೂ ಗಿಡ ಮರಗಳ ಹತ್ರ ಹಾಕ್ಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ.